ಒಂದು ವೈಟ್ ಬಟ್ಟೆಯಲ್ಲಿ ಕಟ್ಟಿ ಸಾಂಬಾರ್ ಜೊತೆ ಬಿಟ್ಟಿರ್ತಾರೆ. ಅದು ಮೇಕೆಗೆ ಎಷ್ಟು ಕಾಲಕ್ಕೆ ಫಸ್ಟ್ ಕಾಲ್ ನೀಟಾಗಿ ಬೇಯಿಸ್ಕೊಂಡ್ರೆ ಮಸಾಲೆಯಲ್ಲಿ ನೀಟಾಗಿ ಹಿಡಿಯುತ್ತೆ. ಫಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇಳಿಸ್ತೀನಿ. ಇವಾಗ ಒಂದೆರಡು ಸ್ಪೂನು ಧನಿಯಾ, ಒಂದೆರಡು ಚಕ್ಕೆ, ಲವಂಗ, ಮೆಣಸು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಪೆಷಲ್ ಆಗಿ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಯಾವಾಗಲೂ ಚಿಕನ್ ಮಟನ್ ಅಷ್ಟೇ ಮಾಡ್ತಾ ಇದ್ವಿ, ಕಬಾಬು ಬಿರಿಯಾನಿ ಅಂತ. ಬಟ್ ಇವತ್ತು ನಾನು ಕಾಲ್ ಸೂಪ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ನೀಟಾಗಿ ತೊಳೆದು ಇಟ್ಟಿದ್ದೀನಿ, ಕ್ಲೀನ್ ಎಲ್ಲ ಮಾಡಿ ತೊಗೊಬಂದೈತೆ ಮಾವ. ಕಾಲ್ ಸೂಪ್ ಮಾಡೋಕ್ಕೆ ನಾನು ಏನೇನು ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಒಂದೆರಡು ಸ್ಪೂನು ಧನಿಯಾ, ಒಂದೆರಡು ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಇದು ಖಾರಕ್ಕೆ 2 ಮೆಣಸಿನ್ಕಾಯಿ, ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟೇ ಕಲರ್ ಇರಲಿ ಅಂತ, ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಮತ್ತು ಇದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಒಗ್ಗರಣೆಗೆ ಈರುಳ್ಳಿ, ಮತ್ತು ರುಚಿಗೆ ಉಪ್ಪು, ಸ್ವಲ್ಪ ಅರಶಿನ, ಇದು ಕಾಲು. ಈಗ ನಾನು ಫಸ್ಟು ಕಾಲನ್ನ ಬೇಯಕ್ಕೆ ಹಾಕಬೇಕು. ಫಸ್ಟು ಕಾಲು ನೀಟಾಗಿ ಬೇಯಿಸ್ಕೊಂಡ್ರೆ ಮಸಾಲೆಯಲ್ಲಿ ನೀಟಾಗಿ ಹಿಡಿಯುತ್ತೆ. ಫಸ್ಟು ನಾವು ಇದನ್ನು ಬೇಯಕ್ಕೆ ಹಾಕೋಣ ಬನ್ನಿ. ಕಾಲು ಬೇಯೋದಕ್ಕೆ ನಾನು ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಈರುಳ್ಳಿ ಹಾಕೋಣ. ಈರುಳ್ಳಿ ಫ್ರೈ ಆಗಲಿ. ನಾನು ಅಷ್ಟರಲ್ಲಿ ಕಾಲಿಗೆ ಬೇಯೋದಕ್ಕೆ ಉಯ್ಯೋದಕ್ಕೆ ಇದನ್ನು ನಾನು ಬಿಸಿನೀರು ಕಾಯಿಸ್ತಾ ಇದ್ದೀನಿ. ತಣ್ಣೀರು ಹಾಕಲ್ಲ ನಾನು. ಮಟನ್ಗಾದರೂ ಅಷ್ಟೇ, ನಾನ್ ವೆಜ್ ಐಟಮ್ಮು, ಮಸಾಲೆ ಐಟಮ್ಮು, ಸಾಂಬಾರು ಮಾಡುವಾಗಲೂ ಅಷ್ಟೇ ಬಿಸಿನೀರು ಕಾಯಿಸೇ ಹಾಕೋದು. ಇಲ್ಲಿ ಫ್ರೈ ಆಗ್ತಾಯಿದೆ, ಇಲ್ಲಿ ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರು ಕಾಯಿಲಿ ನೀಟಾಗಿ. ಹಾಕ್ಲಾ, ಕಾಲು ಹಾಕ್ತಾಯಿದ್ದೀನಿ. ಎಷ್ಟು ಕಾಲು ತಂದಿದ್ದೀರಾ ಮಾವ? ಕಾಲು ಎಷ್ಟು? ಫುಲ್ಲು ಒಂದು ಮೇಕೆ ಸೆಟ್ಟಾ? ಎಷ್ಟು? 4 ಕಾಲಲ್ಲ? ಮೇಕೆಗೆ ಎಷ್ಟು ಕಾಲಕ್ಕೆ ಎಷ್ಟು ಬುದ್ಧಿವಂತರು ಅಂದ್ರೆ ಡಜನ್ ಲೆಕ್ಕದಲ್ಲಿ ಕೊಡ್ತಾರೆ. ಅದಕ್ಕೆ ಕೇಳಿದ್ರು ಎಷ್ಟು ಕಾಲು ಅಂತ. ನಾನು ಮೇಕೆಗೆ ಎಷ್ಟು ಕಾಲು ಅಂತ ಕೇಳಿದೆ. 1/4 ಟೀ ಸ್ಪೂನು ಅರಶಿನ, ಸ್ವಲ್ಪ ಇದು ಕಾಲು ಉಪ್ಪಿಡಿಲಿ ಅಂತ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ. ಎಣ್ಣೆ, ಈರುಳ್ಳಿ, ಅರಶಿನದಲ್ಲಿ ಮಟನ್ ಆಗಲಿ ಏನೇ ಆಗಲಿ ಇದು ಜಿಡ್ಡಿನಂಶ ಹೋಗುತ್ತೆ ಹುರಿದ್ರೆ, ಮತ್ತು ಸ್ಮೆಲ್ಲೆಲ್ಲ ಇರಲ್ಲ. ಅದಕ್ಕೆ ಅದು ಸ್ವಲ್ಪ ನೀರು ಬಿಡಲಿ. ನೀರು ಬಿಟ್ಟಮೇಲೆ ಬಿಸಿನೀರನ್ನ ಹಾಕಿ ಒಂದು 7ರಿಂದ 8 ವಿಷಲ್ ಹೊಡ್ಸೋಣ. ಆ ಕಾಲಲ್ಲಿರೋಂತಹ ಮಾಂಸ ಎಲ್ಲ ನೀಟಾಗಿ ಬಿಟ್ರೇ ಅದು ಬೆಂದೈತೆ ಅಂತ. ಆವಾಗಲೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಮಾವ ಕಾಲು ತಂದಿದ್ದಾರೆ, ಕಾಲು ಸೂಪ್ ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನೋಡಿ ಬ್ರೈನ್ ಫ್ರೈ. ಕಾಲು ಜೊತೆಗೆ ತಲೆಕಾಲು ಫುಲ್ಲು ತಲೆಕಾಲು ಸೆಟ್ ತಂದಿರೋದು ಮಾವ. ಇಲ್ಲಿ ಆಲ್ರೆಡಿ ತಲೆ ಮಾಂಸ ಮತ್ತು ಅದ್ರ ಜೊತೆಗೆ ಒಂದು ಅರ್ಧ kg ಮಟನ್ನು ಮಿಕ್ಸ್ ಮಾಡಿ ತಗೊಬಂದಿದ್ರು. ಅದನ್ನು ಸಪ್ರೇಟ್ ಸಾಂಬಾರು ಮಾಡಿ ಇಕ್ಕಿದ್ದೀನಿ. ಆದರೆ ನಾನಿಲ್ಲಿ ಕಾಲನ್ನ ಸಪ್ರೇಟ್ ಸೂಪ್ ಮಾಡ್ತಾ ಇದ್ದೀನಿ. ಜೊತೆಗೆ ಬ್ರೈನ್ ಕೂಡ ಇದೆ. ಇದನ್ನ ನಾನು ವೇಸ್ಟ್ ಮಾಡಲ್ಲ. ಒಬ್ಬೊಬ್ರು ಸಾಂಬಾರ್ ಜೊತೆನೆ ಅದನ್ನ ಒಂದು ವೈಟ್ ಬಟ್ಟೆಯಲ್ಲಿ ಕಟ್ಟಿ ಸಾಂಬಾರ್ ಜೊತೆ ಬಿಟ್ಟಿರ್ತಾರೆ, ಅದು ಹಾಗೆ ಗಟ್ಟಿಯಾಗಿರುತ್ತೆ. ಬಟ್ ನಾವು ಆಗ ಮಾಡಲ್ಲ, ಮಕ್ಳು ಯಾರು ತಿನ್ನಲ್ಲ. ಇದನ್ನ ಸಪ್ರೇಟ್ ಫ್ರೈ ಮಾಡ್ತೀನಿ, ತೋರಿಸ್ತೀನಿ. ನೆಕ್ಸ್ಟ್ ಯಾವಾಗಾದ್ರೂ ಆ ರೆಸಿಪಿ ತೋರಿಸ್ತಾರೆ. ಸದ್ಯಕ್ಕೆ ಈಗ ಈ ರೆಸಿಪಿ ಇವಾಗ ನೀರು ಬಿಡ್ತಾ ಇದೆ, ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ. ನಾವು ಮೇಕೆ ಮಟನ್ನು ಹೆಂಗೇ ಮಾಡಿದ್ರು ಅದು ಸ್ವಲ್ಪ ಆದರೂ ಜಿಡ್ಡಾಗಿ ಇರುತ್ತೆ. ಸೊ ನೀಟಾಗೆ ಅರಶಿನ, ಉಪ್ಪು, ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ನೀಟಾಗೆ ಹುರಿದಾಗ ಅದ್ರ ಸ್ಮೆಲ್ಲು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ತಿನ್ನಾಗಾದರೂ ಇರುತ್ತೆ. ಒಂದೊಂದ್ಸಲ ನಾವು ಹಾಗೆ ಹೆಂಗಂದ್ರೆ ಮಾಡಿದಾಗ ಅದು ಜಿಡ್ಡೋಗಿರಲ್ಲ, ಬಾಯಿಗೆ ಇಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನ್ ವೆಜ್ ಅಡುಗೆ ಮಾಡುವಾಗ ಆಗಲಿ ಏನೇ ಅಡುಗೆ ಮಾಡುವಾಗ ಆಗಲಿ ಸ್ವಲ್ಪ ನಿಧಾನವಾಗಿ ಮಾಡಬೇಕು. ಇವಾಗ ನಾನು ಬಿಸಿನೀರು ಕಾದಿದೆ, ಬಿಸಿನೀರು ಮಳ್ತಾ ಇದೆ. ಮಳ್ತಾ ಇರೋ ನೀರನ್ನ
ಹಾಕೋಣ. ಆಮೇಲೆ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ನೀರು ಕಡಿಮೆ ಆಗಿರುತ್ತಲ್ಲ ಬೆಂದು, ಆವಾಗ ಬೇಕಾದರೆ ಸ್ವಲ್ಪ ಹಾಕೋಣ. ಇವಾಗ ಇದು ಬೇಯಲಿ, ಚೆನ್ನಾಗಿ ಬೇಯಲಿ. ಇದಕ್ಕೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 7ರಿಂದ 8 ವಿಷಲ್ ಹೊಡ್ಸೋಣ. ಇದು ವಿಷಲ್ ಹೊಡೆಯೋ ಅಷ್ಟರಲ್ಲಿ ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡ್ತೀನಿ. ಸ್ವಲ್ಪ ಎಣ್ಣೆ ನೋಡಿ, ಧನಿಯಾ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಇದನ್ನೆಲ್ಲ ಸೇರಿಕೊಂಡು ನಾನು ಫ್ರೈ ಮಾಡ್ಕೊತೀನಿ. ನೀಟಾಗಿ ಫ್ರೈ ಆಗ್ತಾ ಇದೆ. ಮಸಾಲೆನ ಏನು ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಸುಮ್ಮನೆ ಒಂದು 5 ನಿಮಿಷ ಬೆಚ್ಚಗೆ ಮಾಡಿಕೊಂಡು ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ ಹಾಕೊಳ್ಳೋಣ. ಧನಿಯಾ ಹಾಕಿಲ್ಲ ಅಂತ ಅಂದರೆ ನಾವು ಧನಿಯಾ ಪುಡಿನೂ ಕೂಡ ಹಾಕೋಬೋದು. ಬಟ್ ನಾನು ನೀಟಾಗೆ ಧನಿಯಾ ಪುಡಿ ಇತ್ತು, ಬಟ್ ಆದ್ರೂ ಫ್ರೆಶ್ ಆಗಿರಲಿ ಅಂತ ಅಂದ್ಬಿಟ್ಟು ಧನಿಯಾನ ಹಾಕಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇಳಿಸ್ತೀನಿ. ಈಗ ಇದು ಮಸಾಲೆ ಫ್ರೈ ಆಗಿದ್ದೆ, ಈರುಳ್ಳಿನ ಅದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಬೋದು. ಬಟ್ ನಾನು ನೀಟಾಗಿ ಇಲ್ಲಿ ಸುಡ್ತಾ ಇದ್ದೀನಿ. ಸುಟ್ಟಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಆವಾಗೆಲ್ಲ ಒಲೆಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಸುಟ್ಟಿ ಮಸಾಲೆ ಮಾಡುವಾಗ ಹೆಂಗಿರ್ತಿತ್ತು ಘಮ, ಹಂಗೆ ಬರಲಿ ಅಂತ ಅಲ್ವಾ ಅಶ್ವಿನಿ? ಇದು ನೀಟಾಗಿ ಸುಟ್ಟು ಒಳಗಡೆ ಇರೋದೆಲ್ಲ ತಿರುಳೆಲ್ಲ ಬಿಚ್ಕೊಳ್ಳಿ. ಆವಾಗ ಇದನ್ನು ಅಷ್ಟರಲ್ಲಿ ಇದು ತಣ್ಣಗಾಗಿರುತ್ತೆ. ಇದನ್ನು ನೀಟಾಗಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬರೋಣ. ಇಡ್ಲಿ ಮತ್ತು ಕಾಲು ಸೂಪ್ ಮಾಡೋಣ ಅಂತ ಐಡಿಯಾ ಇದ್ದಿದ್ದು, ಬಟ್ ಮಾವ ಸಡನ್ನಾಗಿ ತಂದಿದ್ರಿಂದ ನಾವು ಕಾಲು ಸೂಪ್ನ ಸಡನ್ನಾಗಿ ಮಾಡ್ತಾಯಿದ್ದೀವಿ. ಬಟ್ ಮಾಡ್ತಾ ಇದ್ವಲ್ಲ ಅಂತ ಅಂದ್ಬಿಟ್ಟು ಶೂಟ್ ಮಾಡ್ತಾಯಿದ್ದೀವಿ. ಆಗ ಗ್ಯಾಸು, ಕುಕ್ಕರು ಏನೂ ಇಲ್ಲದೆ ಇದ್ದಂಥ ಟೈಮಲ್ಲಿ ನಾಳೆ ಕಾಲು ಸೂಪು, ತಲೆ ಮಾಂಸ ತಿನ್ನಬೇಕು ಅಂತ ಅಂದರೆ ಕಾಳುಗಳನ್ನೆಲ್ಲ ಇವತ್ತೇ ತಂದು, ಆಗ ಅಂಗಡಿಗಳಲ್ಲೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇರಲಿಲ್ಲ, ಮನೇಲೇ ತಗೊಬಂದು ಅದನ್ನು ಸುಟ್ಟು ಕ್ಲೀನ್ ಮಾಡಿ ಮತ್ತು ನೈಟೇ ಒಲೆ ಮೇಲೆ ಬೇಯಕ್ಕೆ ಹಾಕೋರು. ಅದು ರಾತ್ರಿ ಎಲ್ಲ ಬೆಂದು ನೀಟಾಗಿ ರಸ ಬಿಟ್ಟಿರೋದು, ಅದೇ ಒಂಥರ ಟೇಸ್ಟು ತುಂಬ ಚೆನ್ನಾಗಿರ್ತಾ ಇತ್ತು. ಬಟ್ ಇವಾಗೆಲ್ಲ ನಾವು ಸಡನ್ನಾಗಿ ತಂದು ಗ್ಯಾಸ್ ಮೇಲೆ ಕುಕ್ಕರಲ್ಲಿ ಒಂದು 5-10 ವಿಷಲ್ ಓಡಿಸ್ಬಿಟ್ಟು ಸೂಪ್ನ ಹಂಗೆ ಕುಡಿದ್ಬಿಡ್ತೀವಿ. ಬಟ್ ಈಗಿನ ಟೇಸ್ಟ್ಗೂ ಆಗಿನ ಟೇಸ್ಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನಮಗೊಂದು ಒಲೆ ಇದ್ದಿದ್ದಿದ್ರೆ ನಾನು ಒಲೆನೇ ಇಟ್ಕೊಂಡು ಮಾಡಿಬಿಡ್ತಾ ಇದ್ದೆ. ಈರುಳ್ಳಿ ನೀಟಾಗೆ ಬೆಂದಿದೆ, ಇಲ್ಲ ಅದಂಗೆ ಇರಲಿ, ಗಮ್ ಅನ್ನತ್ತೆ. ಏನು ತಿಕ್ಕಿದ್ಯಾ ಇರಲಿ, ಚೆನ್ನಾಗಿದೆ ಎಲ್ಲ ಒಳಗಡೆ ಇರೋದು ಚೆನ್ನಾಗಿದೆ. ಇವಾಗ ಇದು ನೀಟಾಗೆಲ್ಲ ತಣ್ಣಗಾಗಿದೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಿನ್ನ ಪೇಸ್ಟ್ ಮಾಡಬೇಕು. ನೀಟಾಗಿ ಪೇಸ್ಟ್ ಮಾಡಿದ್ದೀನಿ. ನಮ್ಮ ಬ್ರೈನ್ ಫ್ರೈ ರೆಡಿಯಾಗಿದೆ. ಇದನ್ನು ನಾವು ಎಗ್ ಬುರ್ಜಿ ಥರನೂ ಮಾಡ್ಕೋಬೋದು, 1-2 ಮೊಟ್ಟೆ ಕೂಡ ಹಾಕ್ಕೊಂಡು. ಬಟ್ ನಾನು ಇಷ್ಟು ಸಾಂಬಾರು ಪುಡಿ ಹಾಕಿ ಗೊಜ್ಜು ಥರ ಮಾಡಿದ್ದೀನಿ. ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತು ಸೈಡ್ ಡಿಶ್ಶು ಬ್ರೈನ್ ಫ್ರೈ ರೆಡಿಯಾಗಿದೆ. ಈಗ ನಮ್ಮ ಮಾವನು ಕೊಡ್ತೀನಿ. ಇದನ್ನು ಪ್ರೆಸರ್ ಇಳಿದಿದೆ, ಎಣ್ಣೆ ಜಿಡ್ಡೆಲ್ಲ ಬಿಟ್ಟು ಮುಳೆ ಎಲ್ಲ ಬಿಟ್ಟಿದೆ. ಒಂದು 10 ಕೂಗ್ಸಿದ್ದೀನಿ. ಸೊ ಇವಾಗ ನಾನು ಈ ಬೆಂದಿರೋದಕ್ಕೆ ರುಬ್ಕೊಂಡಿರೋಂಥ ಮಸಾಲೆನ ಹಾಕಿ ಮತ್ತು ಮಸಾಲೆ ಹಿಡಿಯೋವರೆಗೂ ನೀಟಾಗಿ ಇನ್ನೊಂದು 2-3 ವಿಷಲ್ ಹೊಡ್ಸೋಣ. ಇದನ್ನು ಇವಾಗ ಕುಡಿಯಲ್ಲ, ಬೆಳಿಗ್ಗೆನೇ ಕುಡಿಯೋದು ಇದನ್ನು. ಮತ್ತು ಇದು
ಕಾಲು ಸೂಪ್ ಕುಡಿಯೋದ್ರಿಂದ ಬೆನ್ನೋವಿರೋಂಥವ್ರು, ಮಂಡಿ ನೋವು, ಕೈ ನೋವು, ಕಾಲು ನೋವು ಈ ಥರ ಎಲ್ಲ ಇರುತ್ತಲ್ಲ ಅವ್ರಿಗೆ ತುಂಬ ಒಳ್ಳೆಯದು. ಮತ್ತು ಮಕ್ಳಿಗೂ ಕೂಡ ತುಂಬ ಒಳ್ಳೆಯದು. ಏಕೆಂದರೆ ಅದರಲ್ಲಿ ತುಪ್ಪ ಇರುತ್ತಲ್ವ, ಹೀಗೆ ಕ್ಯಾಲ್ಶಿಯಮ್ಮು ತುಂಬ ಇರುತ್ತೆ. ಅದಕ್ಕೇ ಮಂಡಿ ನೋವಿರೋರು, ಬೆನ್ನುಮೂಳೆ, ಬೆನ್ನೋವು, ಸೊಂಟ ನೋವು, ವಯಸ್ಸಾದವ್ರಿಗೆ, ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರಿಗೂ ಕೂಡ ತುಂಬ ಒಳ್ಳೆಯದು. ಇದನ್ನು ನಾವು ವಾರಕ್ಕೊಂದ್ಸಲ ಆದರೂ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ಗಳಲ್ಲಿ ಯಾವಾಗೋ ಬೇಯಿಸಿ ಇಟ್ಟಿರ್ತಾರೆ, ಬಟ್ ಅದನ್ನು ಕುಡಿಯೋದಕ್ಕಿಂತ ನಾವು ಮನೆಯಲ್ಲೇ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಒಂದು 50-100 ಏನೋ ತಿಂದು ಹಾಳು ಮಾಡ್ತೀವಿ. ಅದನ್ನು ತಿಂದು ನಾವು ಹಾಸ್ಪಿಟ್ಲಿಗೆ ಹೋಗೋ ಬದಲು ಈ ಥರ ತಂದು ವಾರಕ್ಕೊಂದ್ಸಲ, ತಿಂಗ್ಳಿಗೊಂದು 2-3 ಸಲ ಆದರೂ ಕುಡಿದ್ರೆ ತುಂಬ ಒಳ್ಳೆಯದು. ಇದೀಗ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಮಸಾಲೆ ನೀಟಾಗಿ ಹಿಡಿಯೋವರೆಗೂ ಇನ್ನೊಂದು 3-4 ವಿಷಲ್ ಕೂಗ್ಸೋಣ. ಸೂಪು ತೆಳು ಇದ್ರೇ ಚೆನ್ನಾಗಿರುತ್ತೆ. ನಮ್ಗೆ ಎಷ್ಟು ಬೇಕು ನೋಡಿಕೊಂಡು, ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಜಾಸ್ತಿ ಇರೋದ್ರಿಂದ ನಾವು ಜಾಸ್ತಿ ಮಾಡ್ಕೊತೀವಿ. ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಐತೆ ಅಂತ ನೋಡಿಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿ ಇನ್ನೊಂದು 3-4 ವಿಷಲ್ ಹೊಡ್ಸಿದ್ರೆ ನಮ್ಮ ಸೂಪು ರೆಡಿಯಾಗುತ್ತೆ. ಏಕೆಂದರೆ ಈ ಮೂಳೆ ಎಲ್ಲ ಆಲ್ರೆಡಿ ಸ್ವಲ್ಪ ಬೆಂದು, ಇಲ್ಲಿ ತುಪ್ಪ ನೋಡಿ, ಒಳಗಡೆಯಿಂದ ತುಪ್ಪ ಕಾಣಿಸ್ತಾ ಇದೆ. ಅದು ಹಿಂಗೆ ಬಿದ್ದುಬಿಡ್ಬೇಕು, ಬಾಯಲ್ಲಿ ಹಾಕೊಂಡಿದ ತಕ್ಷಣ ನುಣ್ಣಗೆ ಹೋಗ್ತಾ ಇರಬೇಕು, ಹಂಗೆ ಬೇಯಬೇಕು. ಅವಾಗಲೇ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಉಪ್ಪು ಎಲ್ಲ ಕರೆಕ್ಟಾಗಿದೆ, ಉಪ್ಪು ಖಾರ ಎಲ್ಲ. ಇವಾಗ ನಾನು ಮುಚ್ಚಿ ಒಂದು 4 ವಿಷಲ್ ಹೊಡಿಸ್ತೀನಿ. ನಮ್ಮ ಸೂಪ್ ರೆಡಿಯಾಗಿದೆ. ಕುದೀತಾ ಇದೆ. ಹಾಂ, ಮೂಳೆ ಇರೋ ಎಲ್ಲ ಬೆಂದು ಇವಾಗ ಹಾಕೋಣ. ಮಟನ್ ಸಾರು ಮಾಡಿದ್ದೀನಿ, ಅನ್ನ ತಿನ್ನಬೇಕು. ಇವಾಗ ಇದು ಬೆಳಿಗ್ಗೆಗೆ ಮಾವನಿಗೆ ಮಕ್ಕಳಿಗೆಲ್ಲ ಸೂಪ್ ಕೊಡ್ತೀನಿ. ಬಟ್ ನಾನು ಮಾಡಿದ್ದ ಕಾಲು ಸೂಪು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಬಾಯ್.